ಮಿತ್ರರೇ ನಮಸ್ಕಾರ. ಮಿತ್ರರೇ, ಇರಾನ್ ಮತ್ತು ಅಮೆರಿಕ ನಡುವಿನ ಯುದ್ಧ ಏನಾಗುತ್ತೆ ಅಂತ ಯಾರಿಗೂ ಗೊತ್ತಾಗ್ತಾ ಇಲ್ಲ. ಯಾವುದೇ ಸ್ಪಷ್ಟತೆಯೂ ಕೂಡ ಸಿಗ್ತಾ ಇಲ್ಲ. ಯುದ್ಧ ನಿಲ್ಲುತ್ತಾ, ಕಂಟಿನ್ಯೂ ಆಗುತ್ತಾ, ಅಮೆರಿಕ ತನ್ನ ಗ್ರೌಂಡ್ ಫೋರ್ಸನ್ನು ಇರಾನ್ನ ಒಳಗೆ ನುಗ್ಗಿಸುತ್ತಾ, ಯಾರೂ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅದು ಟ್ರಂಪ್ಗೆ ಮಾತ್ರ ಗೊತ್ತಿರುವಂತಹದ್ದು. ಇದರ ನಡುವೆ ಈ GCC ರಾಷ್ಟ್ರಗಳಲ್ಲಿ ಒಂದು ಮಹತ್ವದ ಬೆಳವಣಿಗೆ ಆಗಿದೆ. ಅದೂ ಸಹ UAE ಕೈಗೊಂಡಂತಹ ಒಂದು ನಿರ್ಧಾರ ಇವತ್ತು ಜಾಗತಿಕ ಮಟ್ಟದಲ್ಲಿ ಸದ್ದಾಗ್ತಾ ಇದೆ. ಇದು ನೇರವಾಗಿ ಭಾರತಕ್ಕೆ ರಿಲೇಟ್ ಆಗುತ್ತೆ. ಭಾರತಕ್ಕೆ ಭವಿಷ್ಯದಲ್ಲಿ ಒಂದಷ್ಟು ಲಾಭ ಆಗೋದಕ್ಕೂ ಕೂಡ ಕಾರಣ ಆಗಬಹುದು. ಅಂತಹ ಒಂದು ಐತಿಹಾಸಿಕವಾದಂತಹ ನಿರ್ಧಾರವನ್ನು UAE ದೇಶ ತೆಗೆದುಕೊಂಡಿದೆ. UAE ಕೈಗೊಂಡಂತಹ ಈ ತೀರ್ಮಾನ ಇದೆಯಲ್ಲ, ತೈಲ ಪೂರೈಕೆ ಮಾಡುವಂತಹ ದೇಶಗಳು ಇಷ್ಟು ವರ್ಷಗಳ ಕಾಲ ಒಂದು ಮೊನೋಪಲಿಯನ್ನು ನಿರ್ಮಾಣ ಮಾಡಿಕೊಂಡಿದ್ವಲ್ಲ, ಅದಕ್ಕೆ ಮರ್ಮಾಘಾತ ಆಗಿಬಿಟ್ಟಿದೆ. ಅಂತಹ ಒಂದು ದಿಟ್ಟ ತೀರ್ಮಾನವನ್ನು UAE ಕೈಗೊಂಡಿದೆ. ಮಿತ್ರರೇ, ಭಾರತಕ್ಕೆ ಇದು 100% ಖುಷಿ ಸುದ್ದಿ. ಯಾಕೆ UAE ಅಂತಹ ಏನು ತೀರ್ಮಾನ ಮಾಡಿದೆ, ಇದರಿಂದ ಏನು ಪರಿಣಾಮ ಆಗುತ್ತೆ, ಎಲ್ಲವುದನ್ನು ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲಾಗಿ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಒಪೆಕ್ ಈ ಪದವನ್ನು ನೀವು ಅನೇಕ ಬಾರಿ ಕೇಳಿರ್ತೀರಿ. OPEC ಅಂದರೆ ಆರ್ಗನೈಸೇಷನ್ ಆಫ್ ದಿ ಪೆಟ್ರೋಲಿಯಂ ಎಕ್ಸ್ಪೋರ್ಟಿಂಗ್ ಕಂಟ್ರೀಸ್. ಪಕ್ಕಾ ಗ್ರಾಮ್ಯ ಭಾಷೆಯಲ್ಲಿ ಹೇಳಬೇಕು ಅಂತಂದ್ರೆ ಇದನ್ನ ಆಯಿಲ್ ಮಾಫಿಯಾದ ಒಂದು ಕೂಟ ಅಂತ ಕರೀಬಹುದು. ಹಲವು ದಶಕಗಳಿಂದ ಈ ಕೂಟ ಇಡೀ ಆಯಿಲ್ ದುನಿಯಾವನ್ನ ಆಳ್ತಾ ಇದೆ. ಕಚ್ಚಾ ತೈಲವನ್ನು ಆಮದು ಮಾಡಿಕೊಳ್ಳುವಂತಹ ಪ್ರತಿ ದೇಶಕ್ಕೂ ಕೂಡ ಈ ಒಪೆಕ್ ಇದೆಯಲ್ಲ, ಇದು ಸಿಂಹ ಸ್ವಪ್ನವಾಗಿತ್ತು. ಅಂತಹ ಒಪೆಕ್ ಕೂಟದಿಂದ ಈಗ UAE ಹೊರ ನಡೆದಿದೆ. ನೀವೀಗೇನು ಸ್ಕ್ರೀನ್ ಮೇಲೆ ಮ್ಯಾಪ್ ನೋಡ್ತಾ ಇದ್ದೀರಲ್ಲ, ಇದರಲ್ಲಿ ಗುರುತು ಮಾಡಿರುವಂತಹ ಎಲ್ಲಾ ದೇಶಗಳು ಕೂಡ ಒಪೆಕ್ನ ಸದಸ್ಯ ದೇಶಗಳು. ಈ ಎಲ್ಲಾ ದೇಶಗಳು ಸೇರ್ಕೊಂಡು ಮಾಡಿಕೊಂಡಂತಹ ಕೂಟ ಅದು. ಒಪೆಕ್ ಪ್ಲಸ್ ಅನ್ನುವಂತಹ ಕೂಟವೂ ಕೂಡ ಇದೆ. ಅಂದ್ರೆ ಇದರ ಮುಂದುವರೆದಂತಹ ಭಾಗ. ಅದರಲ್ಲಿ ರಷ್ಯಾ ಕೂಡ ಬರುತ್ತೆ, ಬ್ರೆಜಿಲ್ ಕೂಡ ಬರುತ್ತೆ. ಒಪೆಕ್ ಇರಬಹುದು, ಒಪೆಕ್ ಪ್ಲಸ್ ಇರಬಹುದು. ಇದರ ಉದ್ದೇಶ ಏನು ಕೇಳಿದ್ರೆ ಆಯಿಲ್ ಪ್ರೈಸ್ ಅನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಳುವಂತಹದ್ದು. ಅದನ್ನು ನಾನು ಮುಂದೆ ವಿವರಿಸ್ತೀನಿ. ನಿಯಂತ್ರಣ ಅಂತಿದ್ದ ಹಾಗೆ ಇದು ನಮಗೆ ಲಾಭದಾಯಕ ಅಂತ ನಿಮ್ಮ ತಲೆಯಲ್ಲಿ ವಿಚಾರ ಬಂದಿರಬಹುದು. ಆದರೆ ಲಾಭದಾಯಕವಾಗುವಂತೆ ನಿರ್ಧಾರ ಕೈಗೊಳ್ಳೋದಲ್ಲ. ಅವರಿಗೆ ಏನು ಲಾಭ ಆಗುತ್ತೋ ಆ ರೀತಿಯ ನಿರ್ಧಾರಗಳನ್ನು ಈ ಒಪೆಕ್ ಕಂಟ್ರೀಸ್ಗಳು ಕೈಗೊಳ್ತಾ ಇದ್ವು. ಈಗ ಇದ್ದಕ್ಕಿದ್ದಂತೆ ಯುನೈಟೆಡ್ ಅರಬ್ ಎಮಿರೇಟ್ಸ್ UAE ಏನಿದೆ, ಈ ದೇಶ ಈ ಒಪೆಕ್ನಿಂದ ಹೊರ ನಡೆಯುವಂತಹ ತೀರ್ಮಾನ ಮಾಡಿದೆ. ಇದಕ್ಕೆ ಕಾರಣ ಏನು ಅಂತ ಕೇಳಿದ್ರೆ, ಮೊದಲನೇದಾಗಿ ಮೇಲ್ನೋಟಕ್ಕೆ ಕಾಣ್ತಾ ಇರುವಂತಹದ್ದು ಫ್ರಸ್ಟ್ರೇಷನ್. ಇದನ್ನು ಕೇಳ್ತಿದ್ದ ಹಾಗೆ ಆಶ್ಚರ್ಯ ಆಗಬಹುದು, ಆದರೂ ಕೂಡ ಸತ್ಯ. ಮಿತ್ರರೇ, ಇರಾನ್ ಮೇಲೆ ಯುದ್ಧ ಆಗ್ತಾ ಇದೆಯಲ್ಲ, ಈ ಯುದ್ಧದಲ್ಲಿ ಅತ್ಯಂತ ಹೆಚ್ಚು ಅಸಮಾಧಾನಕ್ಕೆ ಒಳಗಾದಂತಹ ದೇಶ ಯಾವುದಾದ್ರೂ ಇದ್ರೆ ಅದು UAE. ಇರಾನ್ ವಿರುದ್ಧ ಅಮೆರಿಕ ಯುದ್ಧ ಮಾಡ್ತಿದ್ದ ಹಾಗೆ ಇರಾನ್ ಏನು ತೀರ್ಮಾನ ಮಾಡ್ತು, ನಾವು GCC ದೇಶಗಳಿಗೂ ಕೂಡ ಹೊಡಿತೀವಿ, ಎಲ್ಲೆಲ್ಲಿ ಅಮೆರಿಕದ ಬೇಸ್ಗಳಿದಾವೋ ಆ ಎಲ್ಲ ದೇಶಗಳನ್ನು ಗುರಿ ಮಾಡ್ತೀವಿ ಅಂತ ಹೇಳಿ ಇರಾನ್ ಯುದ್ಧವನ್ನು ಆರಂಭಿಸಿತು. ಅದರಿಂದ UAEಗೂ ದಾಳಿ ಆಯಿತು, ಸೌದಿ ಅರೇಬಿಯಾದ ಮೇಲೆ ದಾಳಿ ಆಯಿತು, ಬಹ್ರೈನ್, ಕುವೈತ್, ಒಮಾನ್ ಎಲ್ಲ ದೇಶಗಳನ್ನು ಕೂಡ ಇರಾನ್ ಟಾರ್ಗೆಟ್ ಮಾಡ್ತು. ಈ ಸಂದರ್ಭದಲ್ಲಿ UAE ದೇಶ ಏನು ಬಯಸಿತ್ತು ಗೊತ್ತಾ, ನಾವು ಕೂಡ ಇರಾನ್ ಯುದ್ಧದಲ್ಲಿ ಭಾಗಿಯಾಗಬೇಕು, ಇರಾನ್ಗೆ ಮುಟ್ಟಿ ನೋಡಿಕೊಳ್ಳುವಂಥ ಹೊಡೆತ ಕೊಡಬೇಕು. ಇದು UAEಯ ಉದ್ದೇಶ ಆಗಿತ್ತು. ಯಾಕೆಂತಂದರೆ ಇಡೀ ರೀಜನ್ನಲ್ಲಿ ನಮ್ಮ ಸಾಮರ್ಥ್ಯವನ್ನು ನಾವು ಪ್ರೂವ್ ಮಾಡಿಕೊಳ್ಳೋದಕ್ಕೆ ಇದೊಂದು ಬೆಸ್ಟ್ ಅವಕಾಶ. ಒಂದು ವೇಳೆ ನಾವು ಸುಮ್ಮನೆ ಇದ್ದಿದ್ದೇ ಆದರೆ ಇರಾನ್ ಇಲ್ಲಿ ಮೇಲುಗೈ ಸಾಧಿಸಿ ಬಿಡುತ್ತೆ, ಇಡೀ ರೀಜನ್ನಲ್ಲಿ ಇರಾನ್ ಪವರ್ಫುಲ್ ಅಂತ ಆಗ್ಬಿಡುತ್ತೆ, ಹೀಗಂತ UAE ಭಾವಿಸಿತ್ತು. ಆದರೆ ನಿಮಗೆಲ್ಲ ಗೊತ್ತೇ ಇದೆ, UAE ಏಕಾಂಗಿಯಾಗಿ ಇರಾನನ್ನು ಎದುರಿಸೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ GCCಯ ಬೆಂಬಲ ಬೇಕು. ಈ ವಿಚಾರವನ್ನು UAE ಮುಖ್ಯವಾಗಿ ಸೌದಿಯ ಜೊತೆಗೆ ಶೇರ್ ಮಾಡ್ತು. ಯಾಕೆಂತಂದ್ರೆ GCC ದೇಶಗಳಲ್ಲೇ ಅತ್ಯಂತ ಬಲಶಾಲಿಯಾದಂತಹ ದೇಶ ಅಂತಂದ್ರೆ ಅದು ಸೌದಿ ಅರೇಬಿಯಾ. ಸೌದಿ ಅರೇಬಿಯಾ ಇವತ್ತು ಮಿಲಿಟರಿಗೋಸ್ಕರವಾಗಿ ಬಿಲಿಯನ್ಸ್ ಆಫ್ ಡಾಲರ್ ಅನ್ನು ಖರ್ಚು ಮಾಡುತ್ತೆ, ಅನೇಕ ಸೈನಿಕ ಒಪ್ಪಂದಗಳನ್ನು ಇಟ್ಟುಕೊಂಡಿದೆ. ಜೊತೆಗೆ US ಸೇರಿದಂತೆ ಯುರೋಪ್ನ ಸೈನಿಕ ಟೆಕ್ನಾಲಜಿಗಳನ್ನು ಕೂಡ ಸೌದಿ ಆಮದು ಮಾಡಿಕೊಳ್ಳುವಂತಹ ದೇಶ. ಅವರ ಬಳಿಯಲ್ಲಿ ಯುರೋಪ್ನ ಫೈಟರ್ ಜೆಟ್ಗಳು ಕೂಡ ಇದಾವೆ, US ಫೈಟರ್ ಜೆಟ್ಗಳು ಕೂಡ ಇದಾವೆ. ಹೀಗಿರುವಾಗ ಇರಾನ್ ನಮ್ಮ ಮೇಲೆ ದಾಳಿ ಮಾಡ್ತಾ ಇದೆಯಲ್ಲ, ನಾವು ಕೂಡ ಇರಾನ್ ವಿರುದ್ಧ ದಾಳಿ ಮಾಡಬೇಕು, ಇರಾನನ್ನು ಸೋಲಿಸಬೇಕು. ಇನ್ಯಾವತ್ತೂ ಕೂಡ ಇರಾನ್ GCC ರಾಷ್ಟ್ರಗಳತ್ತ ನೋಡಬಾರದು. ಆ ರೀತಿಯಾಗಿ ಒಂದು ಬುದ್ಧಿ ಕಲಿಸಬೇಕು ಅಂತೇಳಿ UAE ಭಾವಿಸಿತ್ತು. ಆದರೆ ಸೌದಿ ಅರೇಬಿಯಾ ಇರಬಹುದು, ಬಹ್ರೈನ್, ಕುವೈತ್, ಒಮಾನ್ ಯಾವ ದೇಶಗಳು ಕೂಡ UAEಗೆ ಸಾಥೆ ಕೊಟ್ಟಿಲ್ಲ. ಎಲ್ಲ ದೇಶಗಳು ಕೂಡ ಡಿಫೆನ್ಸಿವ್ ಆಗಿರೋದಕ್ಕೆ ತೀರ್ಮಾನವನ್ನು ಮಾಡಿಬಿಟ್ವು. ಅಮೆರಿಕ ಯುದ್ಧ ಮಾಡಿಕೊಳ್ಳುತ್ತೆ, ನಾವು ಕೇವಲ ಇರಾನ್ನಿಂದ ಬರುವಂತಹ ಮಿಸೈಲ್ ಇರಬಹುದು, ಡ್ರೋನ್ಗಳಿರಬಹುದು, ಅದನ್ನು ಇಂಟರ್ಸೆಪ್ಟ್ ಮಾಡೋದಕ್ಕೆ ಮಾತ್ರ ಸೀಮಿತ ಆಗ್ತೀವಿ. ನಾವು ಯುದ್ಧದಲ್ಲಿ ಭಾಗಿಯಾಗೋದಿಲ್ಲ, ನಮ್ಮಿಂದ ಯಾವ ಮಿಸೈಲು ಇರಾನ್ ಕಡೆಗೆ ಹಾರೋದಿಲ್ಲ, ನಾವು ಪ್ರತಿದಾಳಿ ಮಾಡೋದಿಲ್ಲ, ಕೇವಲ ಡಿಫೆನ್ಸಿವ್ ಆಗಿರ್ತೀವಿ ಅಂತ ಎಲ್ಲ ದೇಶಗಳು ತೀರ್ಮಾನ ಮಾಡಿದ್ವು. ಇದು UAEಗೆ ಸ್ವಲ್ಪನೂ ಇಷ್ಟ ಆಗಿಲ್ಲ.
ಈ ಯುದ್ಧದಲ್ಲಿ ಅತಿ ಹೆಚ್ಚು ನಷ್ಟ ಅನುಭವಿಸಿದ ದೇಶ UAE. ಅವರ ರೆಪ್ಯುಟೇಷನ್ಗೆ ಹಾನಿಯಾಗಿದೆ. ನಿಮಗೆ ಹಿಂದೊಂದು ದುಬೈ ಬಗ್ಗೆ ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೆ. ದುಬೈ ಇರಬಹುದು, ಶಾರ್ಜಾ, ಅಬುಧಾಬಿ, ಈ ಎಲ್ಲ ನಗರಗಳನ್ನು ವಿಶ್ವದಲ್ಲೇ ಅತ್ಯಂತ ಸುರಕ್ಷಿತವಾದಂಥ ನಗರಗಳು ಅಂತ UAE ಹೇಳ್ಕೊಳ್ತಾ ಇತ್ತು. ಅಂದರೆ ಇಲ್ಲಿ ಬಂದು ಇನ್ವೆಸ್ಟ್ ಮಾಡೋದ್ರಿಂದಾಗಿ ನಿಮ್ಮ ಇನ್ವೆಸ್ಟ್ಮೆಂಟ್ಗೆ ನಾವು ಸುರಕ್ಷತೆಯನ್ನು ಒದಗಿಸ್ತೀವಿ, ಇಲ್ಲಿ ಯಾವುದೇ ಕ್ರೈಮ್ ಆಗೋದಿಲ್ಲ, ಅಂತಹ ಕಾನೂನುಗಳನ್ನು ನಾವು ತಂದಿದ್ದೀವಿ, ಇಲ್ಲಿರುವಂತಹ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ವಿಶ್ವದ ಇನ್ಯಾವುದೇ ದೇಶದಲ್ಲಿ ಸಿಗೋದಕ್ಕೆ ಸಾಧ್ಯ ಇಲ್ಲ ಅಂತ UAE ಬಿಲ್ಡಪ್ ಕೊಡ್ತಾ ಇತ್ತು. ಆದರೆ ಈ ಯುದ್ಧ ಅಂತಹ ಬಿಲ್ಡಪ್ ಅನ್ನು ಧರಾಶಾಹಿ ಮಾಡಿಬಿಡ್ತು. ಕೊನೆಗೆ UAEಗೆ ಎಂತಹ ಪರಿಸ್ಥಿತಿ ಬಂತು ಅಂತಂದರೆ, ತನ್ನ ದೇಶದ ಮೇಲೆ ಆಗ್ತಿರುವಂತಹ ದಾಳಿಗಳ ಬಗ್ಗೆ ವರದಿ ಮಾಡದಂತೆ ಆ ಸರ್ಕಾರ ತಡೆಯೋದಕ್ಕೆ ಶುರು ಮಾಡಿತು. ಸೋಷಿಯಲ್ ಮೀಡಿಯಾಗಳ ಮೇಲೆ ನಿಗಾ ವಹಿಸಿದ್ರು, ಇನ್ನೊಂದು ಕಡೆಯಲ್ಲಿ ಮೈನ್ ಸ್ಟ್ರೀಮ್ ಮಾಧ್ಯಮಗಳನ್ನು ಕೂಡ ನಿರ್ಬಂಧಿಸಿದ್ರು. ಯಾಕೆ ಕೇಳಿದ್ರೆ ತನ್ನ ರೆಪ್ಯುಟೇಷನ್ಗೆ ಹಾನಿ ಆಗ್ತಾ ಇದೆ, ಪ್ರತಿನಿತ್ಯ ದಾಳಿ ಆಗ್ತಾ ಇದೆ, ಶ್ರೀಮಂತರುಗಳು ವಲಸೆ ಹೋಗ್ತಾ ಇದ್ರೆ, ಅಲ್ಲಿ ಬಾಂಬ್ ಬಿತ್ತು, ಇಲ್ಲಿ ಮಿಸೈಲ್ ಬಿತ್ತು, ಇದೇ ಸುದ್ದಿಗಳು ಪ್ರಚಾರ ಆಗ್ತಾ ಇದ್ರೆ ದೇಶದ ರೆಪ್ಯುಟೇಷನ್ ಕಂಪ್ಲೀಟ್ ಆಗಿ ಹಾಳಾಗಿ ಹೋಗ್ಬಿಡುತ್ತೆ ಅಂತ ಎಲ್ಲಾ ಸುದ್ದಿಗಳನ್ನು ನಿರ್ಬಂಧಿಸುವ ಹಂತಕ್ಕೆ UAE ಬಂತು. ಈ ಸಂಕಷ್ಟದ ಸಂದರ್ಭದಲ್ಲಿ GCC ರಾಷ್ಟ್ರಗಳಿರಬಹುದು ಅಥವಾ ಇತರೆ ಮಿತ್ರ ರಾಷ್ಟ್ರಗಳು ನಡೆದುಕೊಂಡಂತಹ ರೀತಿಯ ಬಗ್ಗೆ UAEಗೆ ಸಮಾಧಾನ ತರಿಸಿಲ್ಲ. ಹೀಗಾಗಿ ಅವರು ಒಪೆಕ್ ರಾಷ್ಟ್ರಗಳ ಕೂಟದಿಂದ ಹೊರಬರುವಂತಹ ತೀರ್ಮಾನ ಕೈಗೊಂಡಿದ್ದಾರೆ. ಒಪೆಕ್ ರಾಷ್ಟ್ರಗಳಿಗೂ ಈ ಯುದ್ಧಕ್ಕೂ ಏನು ಸಂಬಂಧ, ಇದು ಯಾವ ರೀತಿಯಾಗಿ ಪರಿಣಾಮ ಬೀರುತ್ತೆ, ಇದನ್ನು ನೋಡೋದಾದ್ರೆ ಈ ಒಪೆಕ್ ದೇಶಗಳ ಕೂಟವನ್ನು ಯಾಕೋಸ್ಕರವಾಗಿ ಮಾಡಿಕೊಂಡಿದ್ದು, ನಾನು ಈ ಮೊದಲೇ ಹೇಳಿದ ಹಾಗೆ ತೈಲ ಬೆಲೆಯನ್ನು ನಿಯಂತ್ರಿಸೋದಕ್ಕೋಸ್ಕರವಾಗಿ. ಇಲ್ಲಿ ನಿಯಂತ್ರಣ ಅಂತಂದ್ರೆ ತೈಲ ಬೆಲೆ ಏರಿಕೆ ಆಗುತ್ತಲ್ಲ, ಅದನ್ನು ಕಡಿಮೆ ಮಾಡುವಂತಹ ಉದ್ದೇಶಕ್ಕೋಸ್ಕರವಾಗಿ ಒಪೆಕ್ ಅನ್ನು ಸ್ಥಾಪನೆ ಮಾಡಿಕೊಂಡಿದ್ದಲ್ಲ. ಬದಲಾಗಿ ತೈಲ ಬೆಲೆ ಯಾವತ್ತೂ ಕೂಡ ಬಹಳ ಕಡಿಮೆ ಪ್ರಮಾಣಕ್ಕೆ ಇಳಿಬಾರದಪ್ಪ. ಒಂದು ನಿರ್ದಿಷ್ಟ ದರ ಯಾವಾಗಲೂ ಕೂಡ ಫಿಕ್ಸ್ ಆಗಿರಬೇಕು. ಉದಾಹರಣೆಗೆ ಹೇಳಬೇಕು ಅಂತಂದ್ರೆ ಪ್ರತಿ ಬ್ಯಾರಲ್ಗೂ ಕೂಡ $70 ಫಿಕ್ಸ್ ಆಗಿರಬೇಕು. ಎಂತಹದೇ ಪರಿಸ್ಥಿತಿಯಲ್ಲೂ ಕೂಡ ಅದು $69 ಆಗಿರಬಹುದು, $65 ಆಗಿರಬಹುದು, ಇಂತಹ ಕುಸಿತವನ್ನು ದಾಖಲಿಸಬಾರದು. ಈ ರೀತಿಯಾಗಿ ಆಯಿಲ್ ಪ್ರೈಸ್ ಅನ್ನು ನಿಯಂತ್ರಣ ಮಾಡೋದಕ್ಕೋಸ್ಕರವಾಗಿ ಯಾವ್ಯಾವ ತೈಲ ಸಂಪದ್ಭರಿತ ದೇಶಗಳಿದಾವೋ ಅವರೆಲ್ಲ ಸೇರ್ಕೊಂಡು ಈ ಒಪೆಕ್ ಕೂಟವನ್ನು ಹುಟ್ಟಾಕೊಳ್ತಾರೆ. ಈ ಒಪೆಕ್ ಹೇಗೆ ಆಯಿಲ್ ಪ್ರೈಸ್ ಅನ್ನು ನಿಯಂತ್ರಣ ಮಾಡುತ್ತೆ ಕೇಳಿದ್ರೆ, ಈಗ ಆಯಿಲ್ ಪ್ರೈಸ್ ಕುಸಿಯುವಂತಹ ಸಂದರ್ಭ ಬಂದಂತಹ ಸಂದರ್ಭದಲ್ಲಿ ಇವರೊಂದು ಮೀಟಿಂಗ್ ಮಾಡ್ತಾರೆ. ಆ ಮೀಟಿಂಗ್ ನಲ್ಲಿ ಕೈಗೊಳ್ಳುವಂತಹ ತೀರ್ಮಾನ ಏನು ಕೇಳಿದ್ರೆ, ಆಯಿಲ್ ಉತ್ಪಾದನೆಯನ್ನ ಕಡಿಮೆ ಮಾಡುವಂತಹದ್ದು. ಪ್ರತಿಯೊಂದು ತೈಲ ಉತ್ಪಾದಕ ದೇಶಕ್ಕೂ ಕೂಡ ಒಂದು ಮಿತಿಯನ್ನ ಹೇರಲಾಗುತ್ತೆ. ನೀವು ಇಷ್ಟೇ ಪ್ರಮಾಣದಲ್ಲಿ ಕಚ್ಚಾ ತೈಲವನ್ನು ಹೊರತೆಗಿಬೇಕು, ಇಷ್ಟೇ ಪ್ರಮಾಣದಲ್ಲಿ ಕಚ್ಚಾ ತೈಲವನ್ನು ಎಕ್ಸ್ಪೋರ್ಟ್ ಮಾಡಬೇಕು. ಈ ರೀತಿಯಾಗಿ ಈ ಎಲ್ಲಾ ಒಪೆಕ್ ದೇಶಗಳಿಗೂ ಕೂಡ ನಿರ್ಬಂಧವನ್ನು ವಿಧಿಸಲಾಗುತ್ತೆ. ಅದನ್ನು ಎಲ್ಲರೂ ಕೂಡ ಪಾಲಿಸಬೇಕು. ಇದು ತೈಲ ಬೆಲೆಯನ್ನು ಕುಸಿತ ಆಗದಂತೆ ತಡೆಯುತ್ತೆ. ಹೇಗೆ ಕೇಳಿದ್ರೆ, ವಿಪರೀತವಾಗಿ ಬೇಡಿಕೆ ಇದ್ದಂತಹ ಸಂದರ್ಭದಲ್ಲಿ ಪೂರೈಕೆಯನ್ನು ಕಡಿಮೆ ಮಾಡಿದಾಗ ಸಹಜವಾಗಿ ಬೆಲೆ ಏರಿಕೆ ಆಗುತ್ತೆ. ಬೇಡಿಕೆ ಇದ್ದಷ್ಟು ತೈಲವನ್ನ ಇವರು ಯಾವತ್ತೂ ಕೂಡ ಮಾರಾಟ ಮಾಡೋದಿಲ್ಲ. ಹೀಗಾಗಿ ತೈಲ ಬೆಲೆ ಯಾವತ್ತೂ ಕೂಡ ಏರಿಕೆಯಲ್ಲೇ ಇರುತ್ತೆ. ಹೀಗೆ ಇಡೀ ಆಯಿಲ್ ದುನಿಯಾವನ್ನ ಈ ಒಪೆಕ್ ದೇಶಗಳು ಆಳ್ತಾ ಇದ್ವು. ಕಳೆದ 5 ದಶಕಗಳಿಂದ UAE ಕೂಡ ಒಪೆಕ್ನ ಭಾಗ ಆಗಿತ್ತು. ಈಗ UAE ಹೇಳ್ತಾ ಇದೆ, ಈ ಒಪೆಕ್ನಿಂದ ನಾನು ಹೊರ ಹೋಗ್ತೀನಿ, ನನಗೆ ಬೇಕಾದವ್ರ ಜೊತೆಗೆ ನಾನು ಬೇಕಾದಷ್ಟು ವ್ಯಾಪಾರ ಮಾಡ್ಕೊಳ್ತೀನಿ. ಈ ತೀರ್ಮಾನವನ್ನು UAE ದೇಶ ಕೈಗೊಂಡಿದೆ. UAE ಕೈಗೊಂಡಂತಹ ಈ ನಿರ್ಧಾರ ಇದೆಯಲ್ಲ, ಇದು ಒಪೆಕ್ನ ಮಹತ್ವವನ್ನು ಕಡಿಮೆ ಮಾಡುತ್ತೆ. ತೈಲದ ಮೇಲಿನ ಅವರ ಕಂಟ್ರೋಲ್ ಕೆಪಾಸಿಟಿಯೂ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. UAE ಕೈಗೊಂಡಂತಹ ಈ ತೀರ್ಮಾನ ಭಾರತದ ಮೇಲೆ ಯಾವ ರೀತಿಯಾಗಿ ಪರಿಣಾಮ ಆಗುತ್ತೆ, ಭಾರತಕ್ಕೆ ಇದರಿಂದ ಲಾಭ ಆಗುತ್ತಾ ಅಥವಾ ನಷ್ಟ ಆಗುತ್ತಾ ಕೇಳಿದ್ರೆ ಖಂಡಿತವಾಗ್ಲೂ ಲಾಭ ಆಗುತ್ತೆ. ಈ ಒಪೆಕ್ ಯಾವತ್ತೂ ಕೂಡ ಭಾರತಕ್ಕೆ ಫೇವರ್ ಆಗಿ ಇಲ್ವೇ ಇಲ್ಲ. ಭಾರತ ಮಾತ್ರ ಅಲ್ಲ, ತೈಲವನ್ನು ಯಾರ್ಯಾರು ಆಮದು ಮಾಡ್ಕೊಳ್ತಾರೋ ಅವ್ರು ಯಾರಿಗೂ ಕೂಡ ಒಪೆಕ್ ಇಷ್ಟ ಆಗೋದಿಲ್ಲ. ಯಾಕೆಂತಂದರೆ ಅವರು ಆಗಾಗ ಬೆಲೆಯನ್ನು ಏರಿಸ್ತಾರೆ, ನಮಗೆ ಬೇಕಾದಷ್ಟು ತೈಲವನ್ನು ಪೂರೈಕೆ ಮಾಡೋದಕ್ಕೆ ನಿರ್ಬಂಧ ವಿಧಿಸ್ತಾರೆ. ಹೀಗಾಗಿ ಒಪೆಕ್ ಇಷ್ಟ ಆಗೋದಕ್ಕೆ ಹೇಗೆ ಸಾಧ್ಯ, ಭಾರತಕ್ಕೆ ಅದರಿಂದ ಲಾಭ ಆಗೋದಕ್ಕಾದರೂ ಹೇಗೆ ಸಾಧ್ಯ? ಈಗ UAE ಅದರಿಂದ ಹೊರಗೆ ಬರ್ತಿದ್ದ ಹಾಗೆ ಭಾರತಕ್ಕೆ ಹೊಸ ನಿರೀಕ್ಷೆ ಮೂಡಿದೆ. ಅದೇನು ಕೇಳಿದ್ರೆ, UAE ಮತ್ತು ಭಾರತದ ನಡುವೆ ಬಹಳ ಉತ್ತಮವಾದಂತಹ ಸಂಬಂಧ ಇದೆ, ಬಹಳ ದೊಡ್ಡ ವ್ಯಾಪಾರ ನಡೆಯುತ್ತೆ. ಭಾರತ UAE ಜೊತೆಗೆ ದೊಡ್ಡ ಪ್ರಮಾಣದಲ್ಲಿ ಟ್ರೇಡ್ ಡಿಫಿಸಿಟ್ ಅನ್ನು ಹೊಂದಿದೆ. ಈಗ UAE ಯಾವುದೇ ರೀತಿಯಲ್ಲೂ ಕೂಡ ಒಪೆಕ್ನ ಭಾಗ ಅಲ್ಲ ಅಂತಾದರೆ ಒಪೆಕ್ನ ಯಾವ ನಿರ್ಧಾರಗಳು ಕೂಡ UAEಗೆ ಅನ್ವಯಿಸೋದಿಲ್ಲ. ಹೀಗಾಗಿ ಭಾರತದಂತಹ ತೈಲ ಆಮದುದಾರ ದೇಶದೊಂದಿಗೆ UAE ಒಂದು ಲಾಂಗ್ ಟರ್ಮ್ ಒಪ್ಪಂದವನ್ನು ಮಾಡಿಕೊಳ್ಳಬಹುದು. ಒಂದು ನಿಗದಿತವಾದಂತಹ ಪ್ರೈಸ್ ಕ್ಯಾಪ್ನಲ್ಲಿ ಈ ಒಪ್ಪಂದ ಆಗಬಹುದು. ನಿಮಗೆ ಅರ್ಥ ಆಗುವಾಗ ಹೇಳಬೇಕು ಅಂತಂದರೆ, ಈಗ ಭಾರತ ತೈಲವನ್ನು ಆಮದು ಮಾಡಿಕೊಳ್ಳುತ್ತಲ್ಲ, UAE ಕೂಡ ತೈಲವನ್ನು ಪೂರೈಕೆ ಮಾಡುವಂತಹ ದೇಶ. UAE ಜೊತೆಗೆ ಭಾರತ ಒಪ್ಪಂದ ಮಾಡಿಕೊಳ್ಳುವಂತಹದ್ದು. ಮುಂದಿನ 20 ವರ್ಷಗಳ ಕಾಲ ನಾವು ಈ ದರದಲ್ಲಿ ತೈಲವನ್ನು ಆಮದು ಮಾಡಿಕೊಳ್ತೀವಿ. ಉದಾಹರಣೆಗೆ ಒಂದು ಬ್ಯಾರಲ್ಗೆ $70 ಕೊಡ್ತೀವಿ. ಮಾರುಕಟ್ಟೆಯ ಯಾವ ವೇರಿಯೇಷನ್ಗೂ ಕೂಡ ನಾವು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಒಂದು ವೇಳೆ ತೈಲದ ಬೆಲೆ $65ಗೆ ಇಳಿದ್ರೂ ಕೂಡ ನಾವು ತಲೆ ಕೆಡಿಸ್ಕೊಳ್ಳೋದಿಲ್ಲ, ನಾವು $70ನಲ್ಲೇ ಬೈ ಮಾಡ್ತೀವಿ. ಹಾಗೆ UAE ತೈಲ ಬೆಲೆ $80 ಆದರೂ ಕೂಡ $70ನಲ್ಲೇ ಪೂರೈಕೆ ಮಾಡಬೇಕು. ಈ ರೀತಿಯ ಒಂದು ಲಾಂಗ್ ಟರ್ಮ್ ಒಪ್ಪಂದವನ್ನು ಮಾಡಿಕೊಳ್ಳುವಂತಹ ಸಾಧ್ಯತೆಗಳಿರ್ತವೆ. ಇದು ಭಾರತದಂತಹ ತೈಲ ಆಮದುದಾರ ದೇಶಕ್ಕೆ ಬಹಳ ದೊಡ್ಡ ಲಾಭ ಮಾಡಿಕೊಡುತ್ತೆ. ಜೊತೆಗೆ ಪೂರೈಕೆಯಲ್ಲೂ ಕೂಡ ನಮಗೊಂದು ಭದ್ರತೆ ಸಿಗುತ್ತೆ.
ನಿಮಗೆಲ್ಲ ಗೊತ್ತೇ ಇದೆ, ಇವತ್ತು ಭಾರತ ಬಹಳ ದೊಡ್ಡ ಆರ್ಥಿಕ ಪ್ರಗತಿಯ ಗುರಿಯನ್ನು ಇಟ್ಕೊಂಡಿದೆ. 2047ರ ವೇಳೆಗೆ ಭಾರತ ಅಭಿವೃದ್ಧಿ ಹೊಂದಿದಂತಹ ದೇಶ ಆಗಬೇಕು, ಜನರ ತಲಾದಾಯ ಜಾಸ್ತಿ ಆಗಬೇಕು, ಆರ್ಥಿಕವಾಗಿ ನಾವು ಬಹಳ ಸದೃಢವಾಗಿರಬೇಕು. ಇಂತಹ ಗುರಿಗಳನ್ನು ಇಟ್ಕೊಂಡಿದ್ದೀವಿ. ಇದನ್ನು ಸಾಧಿಸಬೇಕಾದ್ರೆ ಇದರಲ್ಲಿ ಬಹಳ ದೊಡ್ಡ ರೋಲನ್ನು ನಿಭಾಯಿಸುವಂತಹದ್ದು ಇಂಧನ ಪೂರೈಕೆ. ಇಂಧನ ಪೂರೈಕೆಯಲ್ಲಿ ವ್ಯತ್ಯಾಸ ಆಗಬಾರದು, ಜೊತೆಗೆ ತೈಲ ಬೆಲೆಯಲ್ಲೂ ಕೂಡ ಭಾರಿ ಏರಿಳಿತ ಆಗಬಾರದು. ಇದೆರಡೂ ಕೂಡ ಆರ್ಥಿಕತೆಯ ಮೇಲೆ ಬಹಳ ನೇರ ಪರಿಣಾಮ ಬೀರುವಂತಹ ವಿಚಾರಗಳು. ಈಗಲೇ ನೀವು ನೋಡ್ತಾ ಇದ್ದೀರಿ, ಕೇಂದ್ರ ಸರ್ಕಾರದ ಬಹಳ ದೊಡ್ಡ ನಿರ್ಧಾರ ಏನು, ಏನೇ ಯುದ್ಧ ಆಗಲಿ ಏನೇ ಪರಿಸ್ಥಿತಿ ಆಗಲಿ ಭಾರತದಲ್ಲಿ ಆಯಿಲ್ ಪ್ರೈಸ್ ಜಾಸ್ತಿ ಆಗಬಾರದು. ಒಮ್ಮೆ ಆಯಿಲ್ ಪ್ರೈಸ್ ವೇರಿಯೇಷನ್ ಆಯಿತು ಅಂತಂದರೆ ಅದು ಇನ್ಫ್ಲೇಷನ್ಗೆ ಕಾರಣ ಆಗುತ್ತೆ, ಬೆಲೆ ಏರಿಕೆ ವಿಪರೀತವಾಗಿ ಆಗಿಬಿಡುತ್ತೆ, ಜನಜೀವನದ ಮೇಲೆ ಪರಿಣಾಮ ಬೀರುತ್ತೆ. ಇದು ನೇರವಾಗಿ ಆರ್ಥಿಕತೆಗೆ ಹೊಡೆತ ಕೊಟ್ಟು ಬಿಡುತ್ತೆ. ಹೀಗಾಗಿ ಪಶ್ಚಿಮ ಏಷ್ಯಾದಲ್ಲಿ ಯುದ್ಧ ಆಗ್ತಾ ಇರಲಿ, ಭಾರತಕ್ಕೆ ತೈಲ ಪೂರೈಕೆಯಲ್ಲಿ ವ್ಯತ್ಯಾಸ ಆಗ್ತಾ ಇರಲಿ, ಅದೇನೇ ಆದರೂ ಕೂಡ ಆಯಿಲ್ ಪ್ರೈಸ್ನಲ್ಲಿ ಏರಿಳಿತ ಆಗದಂತೆ ಭಾರತ ಸರ್ಕಾರ ತೀರ್ಮಾನವನ್ನು ಕೈಗೊಂಡಿದೆ. ಭಾರತ ಸರ್ಕಾರದ ಈ ದಿಟ್ಟ ತೀರ್ಮಾನ ಇದೆಯಲ್ಲ, ಸರ್ಕಾರದ ವಿರೋಧಿಗಳು ಕೂಡ ಹೊಗಳುವಂತೆ ಮಾಡಿದೆ. ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿ ಹಾಗೂ ವಿರೋಧ ಪಕ್ಷದಲ್ಲಿರುವಂತಹ ಒಮರ್ ಅಬ್ದುಲ್ಲಾ ತೈಲ ಪೂರೈಕೆ ವಿಚಾರದಲ್ಲಿ ಭಾರತ ಸರ್ಕಾರ ಕೈಗೊಂಡಿರುವಂತಹ ತೀರ್ಮಾನವನ್ನ ಬಹಳ ಶ್ಲಾಘಿಸಿದ್ದಾರೆ. ಒಂದು ವೇಳೆ ಯುದ್ಧದ ಕಾರಣದಿಂದಾಗಿ ಈಗ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಇದೆಯಲ್ಲ, ಇದೊಂದು 20 ರೂಪಾಯಿ 30 ರೂಪಾಯಿ ವೇರಿಯೇಷನ್ ಆಗಿದ್ರೂ ಕೂಡ ನೀವೆಲ್ಲ ಬಾಯಿ ಬಡ್ಕೊಳ್ತಾ ಇದ್ವಿ. ನಮ್ಮ ಹತ್ರ ಕಾರಿಲ್ಲ ಬೈಕ್ ಇಲ್ಲ ಅಂದ ಮಾತ್ರಕ್ಕೆ ತೈಲ ಬೆಲೆ ನಮ್ಮನ್ನ ಬಾಧಿಸೋದಿಲ್ಲ ಅಂತೇನಿಲ್ಲ. ಪ್ರತಿಯೊಬ್ಬ ಪ್ರಜೆಯ ಮೇಲೂ ಕೂಡ ಅದರ ಪರಿಣಾಮ ಬೀರುತ್ತೆ. ಯಾಕೆ ಅಂತಂದರೆ ಅದು ನೇರವಾಗಿ ಪ್ರತಿಯೊಂದು ವಸ್ತುವಿನ ಬೆಲೆ ಏರಿಕೆಗೂ ಕೂಡ ಕಾರಣವಾಗುತ್ತೆ. ಹೀಗಾಗಿ ಭಾರತ ಸರ್ಕಾರ ಅದೆಷ್ಟೇ ಹೊರೆ ಬಂದರೂ ಕೂಡ ನಾವೇ ಹೊತ್ತುಕೊಳ್ತೀವಿ ಅಂತ ತೀರ್ಮಾನ ಮಾಡಿದೆ. ಈ ರೀತಿಯಾಗಿ ಹೊರೆಯನ್ನು ಹೊತ್ತುಕೊಳ್ಳೋದಕ್ಕೆ ಭಾರತ ಸರ್ಕಾರಕ್ಕೂ ಶಕ್ತಿ ಬೇಕಲ್ವಾ? ಎಷ್ಟು ದಿನ ಅಂತ ಬೆಲೆ ಏರಿಕೆಯನ್ನು ತಡೆ ಹಿಡಿಯೋದಕ್ಕೆ ಸಾಧ್ಯ? ಇವತ್ತೆಲ್ಲ ನಾಳೆ ಜಾಸ್ತಿ ಆಗಲೇಬೇಕಾಗತ್ತೆ. ಅದನ್ನು ತಡೆ ಹಿಡಿಬೇಕು ಅಂತಾದರೆ ನಾವು ಯಾವುದಾದ್ರೂ ದೇಶಗಳ ಜೊತೆಗೆ ಬಹಳ ಲಾಂಗ್ ಟರ್ಮ್ ಒಪ್ಪಂದಗಳನ್ನು ಮಾಡಿಕೊಳ್ಬೇಕು. ಅನ್ಇಂಟರಪ್ಟೆಡ್ ಆಗಿ ನಮಗೆ ತೈಲ ಪೂರೈಕೆ ಆಗುವಂತಹ ಒಪ್ಪಂದ ಅದಾಗಿರಬೇಕು. ಈಗ UAE ಒಪೆಕ್ ದೇಶದಿಂದ ಹೊರಬರುವಂತಹ ತೀರ್ಮಾನವನ್ನು ಕೈಗೊಂಡಿದೆಯಲ್ಲ, ಇದು ಭಾರತಕ್ಕೆ ಬಹಳ ಖುಷಿ ಕೊಡುವಂತಹ ಸುದ್ದಿ. ಇವತ್ತು ಭಾರತದ ತೈಲ ಸಾಮರ್ಥ್ಯದ ಬಗ್ಗೆ ಪಕ್ಕದ ಪಾಕಿಸ್ತಾನದಲ್ಲಿ ಬಹಳ ದೊಡ್ಡ ಚರ್ಚೆ ಆಗ್ತಾ ಇದೆ. ಅಲ್ಲಿನ ಮಿನಿಸ್ಟರ್ ಓಪನ್ ಆಗಿ ಟಿವಿಯಲ್ಲಿ ಹೇಳಿಕೆ ಕೊಟ್ಟಿದ್ದಾನೆ, ಭಾರತದ ಬಳಿಯಲ್ಲಿ ಬೇಕಾದಷ್ಟು ತೈಲ ಭಂಡಾರ ಇದೆ, ಅಂದರೆ ಅವರಷ್ಟು ಪ್ರಮಾಣದಲ್ಲಿ ಸ್ಟಾಕ್ ಮಾಡಿ ಇಟ್ಕೊಂಡಿದ್ದಾರೆ. ಅಲ್ಲಿನ ಮಂತ್ರಿಯ ಒಂದು ಸಹಿ ಸಾಕು, ಅವರಿಗೆ ಎಷ್ಟು ಬೇಕೋ ಅಷ್ಟು ತೈಲ ಪೂರೈಕೆ ಆಗುತ್ತೆ. ಆದರೆ ಪಾಕಿಸ್ತಾನದಲ್ಲಿ ಇವತ್ತು ಒಂದು ದಿನಕ್ಕಾಗುವಷ್ಟು ತೈಲ ಇಲ್ಲ ಅಂತ. ನಮ್ಮ ಸುತ್ತಲೂ ಅಂತಹ ಪರಿಸ್ಥಿತಿಯನ್ನು ಎದುರಿಸ್ತಾ ಇರುವಂತಹ ದೇಶಗಳಿದ್ದಾವೆ. ಪಾಕಿಸ್ತಾನ ಇವತ್ತು ಯುದ್ಧ ನಿಲ್ಲಿಸೋದ್ರಲ್ಲಿ ನಾವು ಪಾತ್ರ ವಹಿಸ್ತಾ ಇದ್ದೀವಿ, ಮಧ್ಯಸ್ಥಿಕೆ ಮಾಡ್ತಾ ಇದ್ದೀವಿ ಅಂತ ಪೋಸ್ ಕೊಡ್ತಾ ಇದೆ. ಅದರಿಂದ ಅಲ್ಲಿನ ಜನರಿಗೆ ಏನಾದರೂ ಲಾಭ ಆಗಿದೆಯಾ ಕೇಳಿದ್ರೆ ಖಂಡಿತವಾಗ್ಲೂ ಕೂಡ ಶೂನ್ಯ. ಆದರೆ ಭಾರತವನ್ನು ನೋಡಿ, ಯಾವುದೇ ಯುದ್ಧ ನಿಲ್ಲಿಸೋದಕ್ಕೂ ಹೋಗಿಲ್ಲ, ಏನಕ್ಕೂ ಹೋಗಿಲ್ಲ. ನಮ್ಮ ಉದ್ದೇಶ ಇರುವಂಥದ್ದೇನು? ನಮಗೆ ಪೂರೈಕೆ ಆಗುವಂಥ ಆಯಿಲ್ಗೆ ಏನು ತೊಂದರೆ ಆಗಬಾರ್ದು, ನಮ್ಮ ಎಕ್ಸ್ಪೋರ್ಟ್ಗೆ ತೊಂದರೆ ಆಗಬಾರ್ದು. ಅದಕ್ಕೆ ಏನು ಬೇಕೋ ಅಷ್ಟನ್ನು ಮಾತ್ರ ಮಾಡ್ತಾ ಇದೆ. ಅಂದರೆ ನಮಗೆ ಮುಖ್ಯ ಆಗುವಂಥದ್ದು ನಮ್ಮ ಜನರ ಇಂಟ್ರೆಸ್ಟ್ ಅಷ್ಟೇ. ನೋಡೋಣ, ಒಪೆಕ್ ದೇಶದಿಂದ UAE ಹೊರಬಂದಿರುವಂಥದ್ದು ಯಾವ ರೂಪದಲ್ಲಿ ಜಾಗತಿಕ ಮಟ್ಟದಲ್ಲಿ ಪರಿಣಾಮ ಬೀರುತ್ತೆ ಅಂತ. ಈಗಾಗಲೇ ಪಾಶ್ಚಿಮಾತ್ಯ ಪತ್ರಿಕೆಗಳು ಇದರ ಬಗ್ಗೆ ದೊಡ್ಡ ದೊಡ್ಡ ಆರ್ಟಿಕಲ್ಗಳನ್ನು ಪಬ್ಲಿಷ್ ಮಾಡ್ತಾ ಇದ್ದಾವೆ, ದೊಡ್ಡ ಮಟ್ಟದಲ್ಲಿ ಪರಿಣಾಮ ಬೀರುತ್ತೆ ಅಂತ. ಹೀಗಾಗಿ ಕೆಲ ದೇಶಗಳಿಗೆ UAEಯ ಈ ತೀರ್ಮಾನ ನೆಗೆಟಿವ್ ಕೂಡ ಆಗಬಹುದು, ಕೆಲ ದೇಶಗಳಿಗೆ ಪಾಸಿಟಿವ್ ಕೂಡ ಆಗಬಹುದು. ಮಿತ್ರರೇ, ಈ ವಿಚಾರದ ಕುರಿತಾಗಿ ನಿಮಗೇನನ್ಸುತ್ತೆ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.